ಚುಕ್ಕೋದ್ರಿತ್ನ ಪ್ರಶ್ನೆ ಸಂಖ್ಯೆ 1485 ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯದಲ್ಲಿ 2023ರಿಂದ 25ರವರೆಗೆ ಎಷ್ಟು ಸಂಖ್ಯೆಯಲ್ಲಿ ಸಣ್ಣ ಕೈಗಾರಿಕೆಗಳನ್ನು ಮುಚ್ಚಲಾಗಿದೆ ಅಂತ ಕೇಳಿದ್ದೀನಿ. ತಮಗೂ ಗೊತ್ತಿದೆ, ತಮ್ಮ ಹುಬ್ಳಿ ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವಕರು ಬೀದಿಗಿಳಿದು ಪ್ರತಿಭಟನೆ ಮಾಡಿರತಕ್ಕಂಥ ಘಟನೆಯನ್ನು ಕೂಡ ತಾವು ನೋಡಿರ್ತೀರ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಆದರೆ ಸರ್ಕಾರ ಎಂತ ಬೇಜವಾಬ್ದಾರಿ ಉತ್ತರ ಕೊಟ್ಟಿದೆ ಅಂದ್ರೆ, ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಇದು ಮುಚ್ಚಿಡಿರ್ತಕ್ಕಂಥ ಘಟನೆಗಳ ಬಗ್ಗೆ ನಮ್ಮಲ್ಲಿ ಮಾಹಿತಿ ಇಲ್ಲ, ಈ ವ್ಯವಸ್ಥೆ ಇಲ್ಲ ಅಂದ್ರೆ ಸಣ್ಣ ಕೈಗಾರಿಕೆ ಇಲಾಖೆ ಯಾಕೆ ಬೇಕು ರಾಜ್ಯದಲ್ಲಿ? ಸಣ್ಣ ಕೈಗಾರಿಕೆ ನಿಗಮದ ಅಭಿವೃದ್ಧಿ ನಿಗಮ ಯಾಕೆ ಬೇಕು? ಅದಕ್ಕೆ ಉತ್ತರ ಕೊಡಬೇಕಲ್ಲ. ಕೇಳಿದ್ರೆ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ, RBI ಗೈಡ್ಲೈನ್ಸ್ ಅಂತೆ. RBI ಗೈಡ್ಲೈನ್ಸ್ ಹೇಳಕ್ಕೆ ನೀವು ಬೇಕೇನ್ರಿ? ರಾಜ್ಯ ಸರ್ಕಾರ ಇರೋದು ಏನಕ್ಕೆ? ಈ ಇಲಾಖೆ ಇರೋದು ಏನಕ್ಕೆ? ಅದಕ್ಕೆ ಉತ್ತರ ಕೊಡ್ಬೇಕಲ್ವಾ? ಇವತ್ತು ನೋಡಿ, ಸರ್ಕಾರದಿಂದ ನೀವು ನೇಮಕಾತಿಯನ್ನ ಮಾಡಕ್ಕಾಗ್ತಾ ಇಲ್ಲ. ಉದ್ಯೋಗಗಳನ್ನ ಸೃಷ್ಟಿ ಮಾಡೋರು ಯಾರು? ಸಣ್ಣ ಕೈಗಾರಿಕೆಗಳು. ಇವತ್ತು ಒಬ್ಬ ಯುವಕ ಅವನ ಬದುಕನ್ನ ಕಟ್ಕೋಬೇಕಂದ್ರೆ, ನೆಮ್ಮದಿ ಜೀವನ ಮಾಡ್ಬೇಕಂದ್ರೆ, ಅವನ ವೃತ್ತಿ ಜೀವನ ಹೋಗ್ಬೇಕಾಗಿದ್ರೆ ಅವನಿಗೊಂದು ಉದ್ಯೋಗ ಕೊಡಬೇಕು. ಅದಕ್ಕೆ ಸರ್ಕಾರ ಅಟ್ಲೀಸ್ಟ್ ಎಷ್ಟು ಸಣ್ಣ ಕೈಗಾರಿಕೆಗಳು ರಾಜ್ಯದಲ್ಲಿದೆ, ಯಾವ್ದಾವುದು ಮುಚ್ಚೋಗಿದೆ, ಯಾವ್ದಾವುದು ಜೀವಂತವಾಗಿದೆ, ಯಾವುದು ಪುನರ್ಚೇತನ ಆಗಬೇಕಾಗಿದೆ, ಸರ್ಕಾರದಿಂದ ಏನು ನೀವು ಸಹಕಾರ ಕೊಡ್ತಾ ಇದ್ದೀರಿ, ಯಾವ್ದು ಕೇಳಿದ್ರು ಮಾಹಿತಿ ಇಲ್ಲ. ಕೇಂದ್ರ ಸರ್ಕಾರದಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತೆ ರಾಜ್ಯದಲ್ಲಿ ಆಗ್ಬೇಕು ಈ ಘಟಕ. ತಾವು ಹೇಳಬೇಕು, ಸಭಾಪತಿಗಳೇ ನನ್ನ ರಕ್ಷಣೆಗೆ ಬರಬೇಕು. ಈ ಪ್ರಶ್ನೆಗೆ ಯಾವುದು ಸರಿಯಾದ ಉತ್ತರ ಕೊಟ್ಟಿಲ್ಲ.